ಎಲ್ಲರೂ ಅನುಕೂಲವಾಗಿದ್ದಾರೆ ಸರ್. ನನ್ನ ದೊಡ್ಡ ಮೈದ ಒಬ್ಬ ಇದ್ದಾನೆ, ಎರಡನೇವನು ಒಬ್ಬ ಇದ್ದಾನೆ, ನನಗೆ ತಮ್ಮ ಇದ್ದಾನೆ, ನನ್ನ ತಂಗಿ ಇದ್ದಾಳೆ, 2 ತಂಗಿ ಇದ್ದಾರೆ, ಎಲ್ಲ ಇದ್ದಾರೆ. ಅವರೆಲ್ಲ ಇದ್ದು ನೀವು ಆಶ್ರಮ ಬಂದು ಸೇರೋದು ತಪ್ಪಾಗಲ್ವಮ್ಮ? ಸರ್ ಅವರೆಲ್ಲರೂ ಇದ್ರು ನಾನು ಯಾರ ಹಂಗಲ್ಲೂ ಇರಬಾರ್ದು ಅಂತ ಇದ್ದೀನಿ ಸರ್. ನಾನು ಇವಾಗ ನಾನು ಒಬ್ರ ಹಂಗ ಹೋದ್ರೆ ನನ್ಗೆ ಹಂಗಸಿ ಮಾತಾಡ್ತಾರೆ. ಇರೋ ಬರೋದೆಲ್ಲ ಮಗನ್ ಕೊಟ್ಬಿಟ್ಟು ಏನು ಗತಿ ಇಲ್ಲದೆ ಇವಾಗ ಇಲ್ಲಿ ಬಂದಿದ್ದಾಳೆ ಅಂತ ಹಂಗಿಸ್ತಾರೆ ಅಲ್ವಾ. ತಕ್ಕ ಮಟ್ಟಿಗೆ ಇಂಗ್ಲಿಷ್ ಮಾತಾಡ್ತೀನಿ, ಓದ್ತೀನಿ ಸರ್, ಎರಡು ಮಾಡ್ತೀನಿ. ಏನೋ ನನ್ ಕೈಲಾಗಿದ್ದು ನೀವು ಏನ್ ಕೆಲಸ ನಂಗೆ ಮಾತ್ರೆ ಔಷಧಿ ಒಂದ್ ಸ್ವಲ್ಪ ಊಟ ಕೊಟ್ರೆ ಸಾಕು ಸರ್. ಔಷಧಿ ಮಾತ್ರೆಗೆ ಒಬ್ರು ಕೈ ಚಾಚೋ ಮಟ್ಟಿಗೆ ಬಂದಿದ್ದೀನಿ, ಅದಕ್ಕೆ ಫೋನ್ ಮಾಡಿದೆ. ಈಗ ನೀವು ಯಾವಾಗ ಬಂದ್ರೆ ಬನ್ನಿ ಮಾ, ಯಾವಾಗ ಬಂದ್ರು ಆಸರೆ ಬಾಗಿಲು ಬನ್ನಿ ಮಾ. ಸರಿ ಸರ್, ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ. ದಯವಿಟ್ಟು ಆಯ್ತು ಸರ್, ಏನ್ ತಪ್ಪು ಆಲೋಚನೆ ಮಾಡೋದ್ ಬೇಡ. ಯಾವಾಗ ಆಗುತ್ತೆ ಅವಾಗ ಬನ್ನಿ. ಸರಿ ಸರ್, ಆಯ್ತು ಆಯ್ತು ಸರ್, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಯಾರು ಸರ್? ನಾನು ಇಲ್ಲಿ ಬೆಂಗಳೂರಿಂದ ಇದು ನಾನು. ಹಲೋ ಸರ್, ಮಾತಾಡಿ ಪ್ಲೀಸ್. ನಾನು ಒಂದು ವಿಡಿಯೋ ಇದೆ, ಅಲ್ಲಿ ಅಜ್ಜಿ ಅಮೆರಿಕಾದಿಂದ ಫೋನ್ ಮಾಡಿದ್ರು ನಿಮ್ಗೆ, ಅದು ಅವ್ರನ್ನ ನೋಡ್ಕೋಬೇಕು ಅಂತ. ಆಕ್ಚುಲಿ ನಾನು ಮುಸ್ಲಿಮ್ಸ್, ನಾವು ಮುಸ್ಲಿಂ ಫ್ಯಾಮಿಲಿ. ಅವ್ರು ಬ್ರಹ್ಮಿನ್ಸ್ ಅಂತ ಗೊತ್ತಾಯ್ತು ನನ್ಗೆ. ಅವ್ರೇನಾದ್ರು ಓಕೆ ಅಂದ್ರೆ ನಾವು ನಮ್ಮ ಮನೇಲಿ ಇಟ್ಕೊಳಕ್ ರೆಡಿ ಇದೀವಿ ಸರ್. ಅಂದ್ರೆ ವಿ ಆರ್ ಓಕೆ ಟು ನಾನ್ ವೆಜ್ ಬಿಡೋದಾದ್ರೂ ಪರವಾಗಿಲ್ಲ. ಅವರಿಗೆ ಕೇಳಿ ನೋಡಿ. ಅವರು ಆಕ್ಚುಲಿ ನಮ್ಮ ಮದರು 54 ಅಲ್ಲೇ ತೀರೋಗಿದ್ರು. ಅವ್ರಿಗೂ ಏಜ್ 55 ಇರಬೇಕು ಮೋಸ್ಟ್ಲಿ. ಹಾ, ಸೊ ಅವ್ರು ಓಕೆ ಅಂದ್ರೆ ನಾವ್ ಬೇಕಾದ್ರೆ ನಾನ್ ವೆಜ್ ಸ್ಕಿಪ್ ಮಾಡೋದು, ಅಥವಾ ವರ್ಸ್ಟ್ ಕೇಸ್ ನಾವು ಹೊರಗಡೆ ಹೋಟ್ಲಲ್ಲಿ ಎಲ್ಲಾದ್ರೂ ತಿನ್ಬಹುದು. ಅವ್ರಿಗೋಸ್ಕರ ನಾನ್ ವೆಜ್ ಬಿಡ್ತೀನಿ ಅಂತ ಹೇಳ್ತೀರಾ? ರೆಡಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಏನ್ ಯಾರಿಗ್ ಜನ ಇದು ತಾಯಂದು ಸಿಗೋದೇ ಕಷ್ಟ ಸರ್. ನಾನ್ ವೆಜ್ ತಿನ್ನೋದು ವಿಷಯ ಅಲ್ಲ. ನಾವೇನ್ ಊಟ ಬಿಡ್ತಾ ಇಲ್ವಲ್ಲ, ವೆಜ್ ತಿನ್ಬಹುದು, ಏನ್ ಬೇಕಾದ್ರೂ ತಿನ್ಕೊಂಡಿರ್ಬೋದು. ಗ್ರೇಟ್, ತೊಂದ್ರೆ ಇಲ್ಲ. ಬರ್ಲಿ, ಅವ್ರು ಫಸ್ಟ್ ಇಂಡಿಯಾಕ್ ಬರ್ಲಿ. ಇಂಡಿಯಾಕ್ ಬಂದ್ಮೇಲೆ ನಾನು ಮಾತಾಡೋಣ. ಬಟ್ ಅದು ಏನಂದ್ರೆ ಈಗ ಅವ್ರ ಒಪ್ಪಿಗೆ ಇರ್ಬೇಕದು. ಅವ್ರ ಒಪ್ಪಿಗೆ ಇದ್ರೆ ನಾನು ಕೇಳಿ ನೋಡಿ. ಅವರು ನನಗೆ ಗೊತ್ತು ಸರ್, ಏಜ್ ಆದ್ಮೇಲೆ ಅವ್ರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಇರುತ್ತೆ, ಡಾಕ್ಟರ್ ಕರ್ಕೊಂಡು ಹೋಗೋದು ಎಲ್ಲ ಗೊತ್ತು ನನ್ಗೆ. ಅದೆಲ್ಲ ನಾನು ಬೇರ್ ಮಾಡಕ್ ರೆಡಿ ಇದ್ದೀನಿ. ನಮ್ಮ ಹೆಸರು? ನನ್ನ ಹೆಸರು ಇಮ್ತಿಯಾಜ್ ಅಂತ. ಎಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಇದು ಗೊಟ್ಟಿಗೆರೆ ಅಂತ, ಬನ್ನೇರ್ಘಟ್ಟ ರೋಡಲ್ಲಿ. ಗೊತ್ತಾಯ್ತು. ಓಕೆಮ್ಮ, ದೇವ್ರು ಒಳ್ಳೇದ್ ಮಾಡ್ಲಪ್ಪ ನಿಮಗೆ. ಓಕೆನಾ? ಅವ್ರು ಬರ್ಲಿ. ಕೇಳಿ ನೋಡಿ. ನಾನು ಸೀರಿಯಸ್ ಅಂದ್ರೆ ನನ್ನ ಮನೇಲಿ ಮಾತಾಡಿನೇ ಹೇಳ್ತಾ ಇರೋದು, ಸುಮ್ಮನೆ ಪರ್ಸನಲ್ ಆಗಿ ನೋಡಿ ಹೇಳಿಲ್ಲ. ಮನೇಲಿ ಫ್ಯಾಮಿಲಿಯಲ್ಲೆಲ್ಲ ಮಾತಾಡಿ ಹೇಳಿರೋದು. ನಾವು ವೈಫು ಮಕ್ಳಿದ್ದೀವಿ, ನಾವು 3 ಜನ ಮಕ್ಳಿದ್ದಾರೆ ನಮ್ಗೆ. ಅದೇ ವರ್ಸ್ಟ್ ಕೇಸ್ ಅಂದ್ರೆ ನಮ್ಗೆ ನಾನ್ ವೆಜ್ ಬೇಕಾದ್ರೆ ಹೋಟೆಲ್ ತಿನ್ಕೋಬಹುದು. ಅವ್ರಿಗೆ ಹೆಂಗೆ ಬ್ರದರ್, ಈಗ ವೆಜ್ಜು ನಾನ್ ವೆಜ್ಜು ಸಂಬಂಧ ಬರಲ್ಲ. ಆ ಹ್ಯುಮ್ಯಾನಿಟಿ ಇದೆಯಲ್ಲ ಅಷ್ಟು ಸಾಕು. ಅರ್ಥ ಇದೆ ನಿಮಗೆ? ನೋಡಿ, ನಮ್ಮಲ್ಲಿ ಒಂದ್ ನಿಮಿಷ ನೋಡಿ, ನಮ್ಮಲ್ಲಿ ಬರ್ತಾರಲ್ಲ, ಎಲ್ಲಿ ನಮ್ಮ ಆಶ್ರಮಕ್ಕೆ ಬರೋರಿಗೆ ನಾನು ಜಾತಿ ಕಾಲಮೇ ಇಟ್ಟಿಲ್ಲ. ಯಾಕೆಂದ್ರೆ ಈಗ ಬೀದಿ ಬಿದ್ಬಿಟ್ಟಿದೀವಿ ನಾವೀಗ. ಬೀದಿ ಬಿದ್ದಾಗ ಯಾವ ಜಾತಿ ಬಂತು ನಂಗೆ? ಯಾರು ಬರ್ಲಿಲ್ಲ. ಮನುಷ್ಯತ್ವ ಒಂದೇ ಜಾತಿ ಬಂದಿದೆ ನಮಗೆ ಅಲ್ವಾ? ಅಷ್ಟೊಂದು ಈಗ ನೋಡಿ, ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ ಅಲ್ಲಿ ನಾವು ನಾನ್ ವೆಜ್ ಬೇಕಾದ್ರೆ ಕ್ವಿಟ್ ಮಾಡ್ತೀವಿ, ಅವ್ರು ಬರ್ಲಿ, ಅವ್ರು ಸಾಕು. ಆ ದೊಡ್ಡ ಗುಣ ಇದೆಯಲ್ಲ, ಅದು ಎಲ್ಲಾ ಜಾತಿಗಿಂತ ದೊಡ್ಡ ಜಾತಿ ಅದು. ಓಕೆನಾ? ಇಲ್ಲಿ ಧರ್ಮ ಅಷ್ಟೇ ನಾವ್ ಇಟ್ಕೊಂಡಿರೋದು. ಈಗ ನಿಮಗೆ ಚುಚ್ಚಿದ್ರು ಕೆಂಪೆ ಬರೋದು, ನನಗೆ ಚುಚ್ಚಿದ್ರು ಕೆಂಪು ರಕ್ತನೇ ಬರೋದಲ್ವಾ? ಮಾನವೀಯತೆ ಇರಬೇಕು, ಅದೇ ದೊಡ್ಡ ಜಾತಿ. ಓಕೆನಾ? ಹಾಗಾಗಿ ಒಳ್ಳೇದಾಗ್ಲಿ. ಆ ಒಂದು ಒಳ್ಳೆ ದೇವ್ರು ಇನ್ನೂ ಒಳ್ಳೆ ಬುದ್ಧಿ ಕೊಡ್ಲಿ, ಶಕ್ತಿ ಕೊಡ್ಲಿ. ಓಕೆನಾ? ಬರ್ಲಿ, ಅವ್ರು ಬಂದ್ಮೇಲೆ ಮಾತಾಡ್ತೀನಿ ನಾನು. ಓಕೆನಾ? ಕೇಳಿ ನೋಡಿ. ನಾನು ಸೀರಿಯಸ್ ಆಗಿ ಇಟ್ಕೊಳಕ್ ರೆಡಿ ಇದ್ದೀನಿ. ಅವ್ರದ್ದು ಏನ್ ಎಕ್ಸ್ಪೆನ್ಸ್ ಬೇಕಾದ್ರೆ ನಾನು ಲೀಗಲ್ ಏನಾದ್ರು ಮಾಡ್ಬೇಕಾದ್ರೆ ಮಾಡಕ್ಕೂ ರೆಡಿ. ಏನೆಲ್ಲ ನೋಡ್ಕೊಂಡು ಅವ್ರು ಅಕಸ್ಮಾತ್ ಇಲ್ಲ ನಾವು ಮುಸ್ಲಿಮ್ಸ್ ನಾನ್ ವೆಜ್ ಅದು ಇದೆ ಅಂದ್ರೆ ನಾನು ಅದನ್ನು ಬರ್ಕೊಡ್ತೀನಿ. ಬೇಕಾದ್ರೆ ನಾನ್ ವೆಜ್ ಬಿಡ್ತೀವಿ,
ನಮ್ಮನೇಲಿ ಇರ್ಬೇಕಾದ್ರೆ ಅಂತಾದ್ರೂ ಬರ್ಕೊಡ್ತೀನಿ ಬೇಕಾದ್ರೆ. ಓಕೆ ಬ್ರದರ್, ಥ್ಯಾಂಕ್ ಯು. ಅವ್ರು ಬರ್ಲಿ, ಬಂದ ತಕ್ಷಣ ಫಸ್ಟ್ ಪ್ರಿಫರೆನ್ಸ್ ನಾನು ಕೊಡ್ತೀನಿ, ಕಾಲ್ ಮಾಡ್ತೀನಿ. ಓಕೆನಾ?